ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗುರುರಾಯರು ಅವರ ಭಕ್ತರಲ್ಲಿ ಯಾವ ಗುಣನ ನೋಡ್ತಾರೆ ಅಂತ, ಅಂದರೆ ಅವ್ರ ಭಕ್ತರಲ್ಲಿ ಯಾವ ರೀತಿ ಗುಣ ಇದ್ದರೆ ರಾಯರ ನಮಗೆ ಅನುಗ್ರಹ ಮತ್ತು ರಾಯರ ಆಶೀರ್ವಾದ ಬೇಗ ಸಿಗುತ್ತೆ ಅನ್ನೋದನ್ನ ನಾನು ಈ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ. ಒಂದು 4ರಿಂದ 5 ಗುಣಗಳಿದ್ದಾವೆ. ಇವಿಷ್ಟು ಗುಣಗಳು ನಿಮ್ಮಲ್ಲಿದ್ದರೆ ರಾಯರ ಅನುಗ್ರಹ ನಿಮಗೆ ಬೇಗ ಸಿಗುತ್ತೆ. ಅದು ಯಾವುದಂತ ನಾವು ತಿಳಿತಾ ಹೋಗೋಣ ಬನ್ನಿ. ಮೊದಲನೇದಾಗಿ ನಮ್ಮ ಚಾನಲ್ನ ಯಾರು ಹೊಸಬರಿದ್ದರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಾನು ಇವತ್ತಿನ ಇದರಲ್ಲಿ ಭಕ್ತರಲ್ಲಿ ರಾಯರು ಯಾವ ಥರ ಗುಣನ ಇಷ್ಟಪಡ್ತಾರೆ ರಾಯರು, ಇದರಿಂದ ನಮಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. 4ರಿಂದ 5 ಗುಣಗಳಿದ್ದಾವೆ. ಈ 1 ಗುಣಗಳು ಅಥವಾ 2 ಗುಣಗಳು ನಿಮ್ಮಲ್ಲಿದ್ದರೆ ನಿಮಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ ಅಂತಹ ಅರ್ಥ. ಮೊದಲನೇ ಗುಣ, ಯಾರಾದರೂ ಕಷ್ಟ ಅಂತ ಅಂದ್ಕೊಂಡು ನಿಮ್ಮ ಮುಂದೆ ಬಂದಾಗ ನೀವು ಸಹಾಯ ಮಾಡ್ತೀರಿ ಅಲ್ಲ, ಅದು ರಾಯರಿಗೆ ತುಂಬ ಇಷ್ಟ. ಯಾಕಂದರೆ ರಾಯರು ಕಷ್ಟ ಅಂದರೆ ಯಾರನ್ನೂ ಕೈ ಬಿಡಲ್ಲ. ಅದೇ ರೀತಿ ಅವ್ರ ಭಕ್ತರು ಸಹ ಕಷ್ಟ ಅಂದರೆ ಅವರಿಗೆ ಅವರ ಕೈಯಲ್ಲಾಗಿದ್ದು ಸಹಾಯ ಮಾಡ್ಬೋದು. ಅದೇ ಮಾಡಿ ಇದೇ ಮಾಡಿ ಅಂತಲ್ಲ, ನಿಮ್ಮಿಂದ ಯಾವುದು ಸಾಧ್ಯನೋ ಆ ಒಂದು ನೀವು ಸಹಾಯ ಮಾಡೋದನ್ನ ರಾಯರು ನೋಡ್ತಾ ಇರ್ತಾರೆ. ನೀವು ಯಾವ ರೀತಿ ಇರ್ತೀರಿ, ಹಾಗೆ ನಿಮ್ಮ ಮನಸ್ಸು ಹೇಗಿದೆ, ಅವನ್ನೆಲ್ಲದನ್ನೂ ರಾಯರು ಗಮನಿಸ್ತಾ ಇರ್ತಾರೆ. ಹಾಗೆ 2ನೇ ಗುಣ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು. ಹಾಗೆ ಅವರಿಗೆ ಕೆಟ್ಟದಾಗಲಿ ಇವರಿಗೆ ಕೆಟ್ಟದಾಗಲಿ ಅಂತ ಬಯಸದೆ ಒಳ್ಳೆ ರೀತಿಯಿಂದ ಒಳ್ಳೆಯದಾಗಲಿ ಅನ್ನೋದೊಂದು ಉದ್ದೇಶದಿಂದ ನೀವು ಕೆಲವರಿಗೆ ಸಹಾಯ ಮಾಡ್ತೀರಲ್ಲ, ಅದು ತುಂಬ ಇಷ್ಟ ಆಗುತ್ತೆ ರಾಯರಿಗೆ. ಈ ಗುಣಗಳು ನಿಮ್ಮಲ್ಲಿದ್ದರೆ ನೀವು ರಾಯರ ಅನುಗ್ರಹ ನಿಮಗೆ ಬೇಗ ಸಿಗುತ್ತೆ. 3ನೇ ಗುಣ, ಒಳ್ಳೆಯ ಮನಸ್ಸು. ಅಂದರೆ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸದೆ ತಮ್ಮ ಕೆಲಸ ಆಯಿತು ತಾವಾಯಿತು ತಮ್ಮ ಪಾಡಿಗೆ ನಮ್ಮ ಜೀವನನ ಸಾಗಿಸ್ತಿರ್ತಾರಲ್ಲ, ಅಂಥವರು ಅಂದರೆ ರಾಯರಿಗೆ ತುಂಬ ಇಷ್ಟ. ಯಾಕಂದರೆ ಅವರಿಂದ ಯಾರಿಗೂ ತೊಂದರೆ ಆಗಲ್ಲ. ಹಾಗಾಗಿ ರಾಯರು ಅಂಥ ಒಂದು ಗುಣನ ಇಷ್ಟಪಡ್ತಾರೆ. 4ನೇ ಗುಣ, ಗುರು ಹಿರಿಯರು ಹಾಗೆ ವೃದ್ಧರು ಅಂದರೆ ಅವರಿಗೆ ಗೌರವವನ್ನು ಕೊಡುವುದು. ಇದು ಗುರುರಾಯರು ಇಷ್ಟಪಡುವಂತಹ ಒಂದು ಗುಣ. ಈ ಗುಣ ಯಾರಲ್ಲಿರುತ್ತೆ, ರಾಯರ ಅನುಗ್ರಹ ಬೇಗ ಆಗುತ್ತೆ. ಯಾಕೆಂದರೆ ರಾಯರು ನಮ್ಮಲ್ಲಿ ಬಯಸೋದೇನೆಂದರೆ ಬೇರೆಯವರಿಗೆ ನಾವು ಒಳ್ಳೆಯದನ್ನೇ ಬಯಸಬೇಕು, ಹಾಗೂ ಬೇರೆಯವರಿಗೆ ನಾವು ಕೆಟ್ಟದ್ದನ್ನು ಬಯಸಬಾರ್ದು. ಇದು ಒಬ್ಬ ರಾಯರ ಭಕ್ತರಲ್ಲಿ ಇರುವಂತಹ ಗುಣ. ಅವರು ನಮಗೆ ಎಷ್ಟೇ ಕೆಟ್ಟದ್ದು ಬಯಸಿದ್ರು ನಾವು ಅವರಿಗೆ ಯಾವುದೇ ಒಂದು ಕೆಟ್ಟ ಆಲೋಚನೆಯಿಂದ ಅಥವಾ ಏನೇ ಒಂದು ಉದ್ದೇಶದಿಂದ ನಾವು ಅವರಿಗೆ ಬೈಬಾರ್ದು. ಇದನ್ನೆಲ್ಲದನ್ನೂ ರಾಯರು ಗಮನಿಸ್ತಾ ಇರ್ತಾರೆ. ಅಂತ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದರೆ ರಾಯರ ಅನುಗ್ರಹ ನಿಮಗೆ ಆಗೇ ಆಗುತ್ತೆ. ಹಾಗೆ 5ನೇ ಗುಣ, ತಂದೆ ತಾಯಿಯಲ್ಲಿ ದೇವರನ್ನು ಕಾಣುವುದು. ಹಾಗೆ ಗುರು ಹಿರಿಯರ ಸೇವೆ ಇದು ದೇವರ ಸೇವೆ. ಇದು ದೇವರ ಸೇವೆ ಅಂತ ನಾವು ಮಾಡಿದಾಗ ಗುರುರಾಯರ ಅನುಗ್ರಹ, ನಾವು ಯಾವುದೇ ಒಂದು ಸೇವೆ ಆಗಲಿ ಯಾವುದೇ ಒಂದು ವ್ರತ ಮಾಡಲಿ ಅದಕ್ಕಿಂತ ದುಪ್ಪಟ್ಟು ನಮಗೆ ಅನುಗ್ರಹ ಸಿಗುತ್ತೆ. ಯಾಕಂದರೆ ಈ ಸೇವೆಯಲ್ಲಿ ಅಷ್ಟು ಮಹತ್ವ ಇದೆ. 6ನೇ ಗುಣ, ತಾಳ್ಮೆ ಹಾಗೂ ಸಹಾನುಭೂತಿ ಹಾಗೂ ನಂಬಿಕೆ. ಇವಿದ್ದಾಗ ರಾಯರ ಅನುಗ್ರಹ ಬೇಗ ನಿಮಗೆ ದೊರೆಯುತ್ತದೆ. ಈ 6 ಗುಣಗಳು ನಿಮ್ಮಲ್ಲಿದ್ದರೆ ನೀವು ಗುರುರಾಯರ ಅನುಗ್ರಹವನ್ನು ಖಂಡಿತವಾಗ್ಲೂ ನಿಮಗೆ ಗುರುರಾಯರ ಅನುಗ್ರಹ ಆಗೇ ಆಗುತ್ತೆ. ನಾನು ಹೇಳಿದ್ನಲ್ಲ, ಈ 6 ಗುಣಗಳು ನಿಮ್ಮಲ್ಲಿದೆ, ನಾವು ರಾಯರು ಇಷ್ಟಪಡುವಂಥ 6 ಗುಣಗಳು ನಮ್ಮಲ್ಲಿದೆ ಅನ್ನೋದಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಿಂದ ನಮಗೆ ಗುರುರಾಯರ ಆಶೀರ್ವಾದ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒನ್ಮೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಾನು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.